ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನು ಲರ್ನಿಂಗ್ ವಿಡಿಯೋಸ್. ನಾನಿವತ್ತೊಂದು ಟ್ರೆಡಿಷ್ನಲ್ ರೆಸಿಪಿ ಮಾಡ್ತಾ ಇದ್ದೀನಿ, ಹೆರಳಿಕಾಯಿ ಉಪ್ಪಿನಕಾಯಿ. ಇದನ್ನು ಹೆರಳಿಕಾಯಿ, ಎಳ್ಳಿಕಾಯಿ, ಕಂಚಿಕಾಯಿ ಈ ರೀತಿ ಹಲವು ಹೆಸರಿನಿಂದ ಕರೀತಾರೆ. ಈ ಉಪ್ಪಿನಕಾಯಿ ನಾಲ್ಗೆಗೆ ರುಚಿ ಕೊಡೋದಷ್ಟೇ ಅಲ್ಲದೆ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಅದರಲ್ಲೂ ಪಿತ್ತ ಇರೋರಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಈ ರೆಸಿಪಿಗೆ ಹೋಗೋಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನನ್ನೆಲ್ಲ ಫ್ಯೂಚರ್ ವೀಡಿಯೋಸ್ ನಿಮಗೆ ಅಪ್ಡೇಟ್ ಆಗುತ್ತೆ. ಬನ್ನಿ ಈಗ ಹೆರಳಿಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈ ಸೈಜು 5 ಹೆರಳಿಕಾಯಿನ ತೊಗೊಂಡಿದ್ದೀನಿ. ಉಪ್ಪಿನಕಾಯಿ ಹಾಕೋಕ್ಕೂ 1 ರಿಂದ ಅರ್ಧ ಗಂಟೆ ಮುಂಚೆನೇ ಬೆಚ್ಚಗಿರೋ ನೀರಿನಲ್ಲಿ ಒಂದು 10 ನಿಮಿಷ ಹೆರಳಿಕಾಯಿನ ನೆನೆಸಿ ನಂತರ ಕ್ಲೀನಾಗಿ ಒರೆಸಿಟ್ಕೋಬೇಕು. ಸ್ವಲ್ಪನೂ ತೇವಾಂಶ ಇರಬಾರ್ದು. ಈಗ ಹೆರಳಿಕಾಯಿಗಳನ್ನ ಹಚ್ಕೊಳ್ಳೋ ಮಣೆ, ಚಾಕು ಮತ್ತು ಕೈ ಎಲ್ಲನೂ ಡ್ರೈ ಆಗೇ ಇರಬೇಕು. ಸ್ವಲ್ಪ ನೀರಿದ್ರೂ ಉಪ್ಪಿನಕಾಯಿ ಹಾಳಾಗುತ್ತೆ. ನೋಡಿ, ಈ ರೀತಿ ಉದ್ದುದ್ದಕ್ಕೆ ಸ್ವಲ್ಪ ತೆಳ್ಳಗೇನೆ ಹೆಚ್ಕೊಳ್ಳಿ, ತಿನ್ನುವಾಗ ಚೆನ್ನಾಗಿರುತ್ತೆ. ನೋಡಿ, ಅದೇ ರೀತಿ ಎಲ್ಲನೂ ಹೆಚ್ಕೊಂಡಿದ್ದೀನಿ. ಈಗ ಹೆಚ್ಚಿಟ್ಕೊಂಡಿರೋ ಹೋಳುಗಳನ್ನ ಒಂದು ಗಾಜಿನ ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ಆದಷ್ಟು ಗಾಜು, ಪಿಂಗಾಣಿ ಅಥವಾ ಪ್ಲಾಸ್ಟಿಕ್ ಬೌಲ್ನ ಯೂಸ್ ಮಾಡಿ. ಸ್ಟೀಲ್ ಅಥವಾ ಅಲ್ಯೂಮಿನಿಯಂನ ತಗೋಬೇಡಿ. ನೋಡಿ, ಈಗ ಇದಕ್ಕೆ 2 ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಹೆರಳಿಕಾಯಲ್ಲಿ ರಸ ಕಮ್ಮಿ ಇರೋದ್ರಿಂದ ಈ ರೀತಿ ರಸ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಂಬೆಹಣ್ಣಿನ ಬದಲಿಗೆ ಹೆರಳಿಕಾಯಿಗಳಿದ್ರೆ ಅದರ ರಸನೇ ಹಾಕ್ಕೊಳ್ಬೋದು. ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, 5 ರಿಂದ 6 ಟೇಬಲ್ ಸ್ಪೂನಷ್ಟು ಹರಳುಪ್ಪು ಹಾಕ್ಕೊಳ್ತಾ ಇದ್ದೀನಿ. 5 ಹೆರಳಿಕಾಯಿಗೆ ಇಷ್ಟು ಸಾಕಾಗುತ್ತೆ. ನೀವು ಹರಳುಪ್ಪು ಬದಲಿಗೆ ನುಣ್ಣುಪ್ಪು ಸಹ ಹಾಕ್ಕೋಬೋದು. ಈಗ ಇದನ್ನೆಲ್ಲ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನೀಗ ಕ್ಲೋಸ್ ಮಾಡಿ 2 ರಿಂದ 3 ದಿನ ನೆನೆಯೋಕೆ ಬಿಟ್ಬಿಡಬೇಕು. ನೋಡಿ, 3 ದಿನ ಆಗಿದೆ. ಹೆರಳಿಕಾಯಿ ಸ್ವಲ್ಪ ಮಾಗಿದೆ. ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. 3 ರಿಂದ 3.5 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಹೆಚ್ಚು ಅಥವಾ ಕಮ್ಮಿ ತೊಗೋಬೋದು. 2 ಗಡ್ಡೆ ಬೆಳ್ಳುಳ್ಳಿನ ಸುಲಿದು ಜಜ್ಜಿ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದ್ರ ಬದಲಿಗೆ ಬೆಲ್ಲ ಸಹ ತೊಗೋಬೋದು. 1 ಟೀ ಸ್ಪೂನಷ್ಟು ಸಾಸಿವೆ ಮತ್ತು 1/4 ಟೀ ಸ್ಪೂನಷ್ಟು ಮೆಂತ್ಯನ ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹುರಿದ್ರೆ ಸಾಕು, ತೀರಾ ಕೆಂಪಾಗೋವರೆಗೂ ಹುರಿಬೇಡಿ. ಜೊತೆಗೆ 1 ಟೀ ಸ್ಪೂನಷ್ಟು ಸಾಸಿವೆ ಒಗ್ಗರಣೆಗೆ, 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ, 1/4 ಟೀ ಸ್ಪೂನಷ್ಟು ಇಂಗು. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕು. ಜಾಸ್ತಿ ಕಾಯೋದೇನು ಬೇಡ, ಬಿಸಿ ಆದರೆ ಸಾಕು. ಎಣ್ಣೆ ಬಿಸಿ ಆಗಿದೆ. ಇದನ್ನು ಕೆಳಗೆ ಇಳಿಸ್ಕೊಂಡು ಇದಕ್ಕೆ ಸಾಸಿವೆ, ಬೆಳ್ಳುಳ್ಳಿ ಮತ್ತು ಇಂಗನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ಅಷ್ಟರಲ್ಲಿ ನಾವು ಹುರಿದಿಟ್ಕೊಂಡಿರೋ ಸಾಸಿವೆ ಮತ್ತು ಮೆಂತ್ಯನ ಒಂದು ಕುಟ್ಟೋ ಕಲ್ಲಲ್ಲಿ ಹಾಕಿ ಕುಟ್ಕೊಳ್ತಿದ್ದೀನಿ. ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದರೆ ಮಿಕ್ಸರ್ನಲ್ಲಿ ಹಾಕಿ ಪೌಡ್ರು ಮಾಡ್ಕೊಳ್ಳಿ. ನೋಡಿ, ಇಷ್ಟು ಪೌಡ್ರ್ ಆದರೆ ಸಾಕು, ತೀರಾ ನೈಸ್ ಆಗಬೇಕಂತೇನಿಲ್ಲ. ಈಗ ಇದನ್ನು ಮಾಗಿರೋಂಥ ಹೆರಳಿಕಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಅಚ್ಚ ಖಾರದ ಪುಡಿ, ಸಕ್ಕರೆ ಆಪ್ಷನಲ್, ಬಟ್ ಹಾಕಿದರೆ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಸ್ವೀಟ್ ಏನೂ ಆಗಲ್ಲ. ಹುಳಿ ಮತ್ತು ಖಾರ, ಉಪ್ಪು ಇದ್ರ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸಕ್ಕರೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗಿನ್ನೂ ರಸ ಕಮ್ಮಿ ಇದೆ ಅನಿಸಿದ್ರೆ ನಿಂಬೆಹಣ್ಣು ಅಥವಾ ಹೆರಳಿಕಾಯಿ ರಸನ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೀಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕು. ಬಿಸಿ ಎಣ್ಣೆ ಹಾಕಿದರೆ ಉಪ್ಪಿನಕಾಯಿ ಹಾಳಾಗುತ್ತೆ. ಎಣ್ಣೆ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಟೇಸ್ಟ್ ನೋಡಿ, ಉಪ್ಪು, ಖಾರ, ಸಕ್ಕರೆ ಬೇಕಿದ್ರೆ ಹಾಕ್ಕೊಳ್ಬೋದು. ಇದನ್ನು ಮಾಡಿದ ತಕ್ಷಣ ತಿನ್ನೋದಕ್ಕಿಂತ 2-3 ದಿನ ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ.
ಎರಳಿಕಾಯಿ ಸಾಫ್ಟಾಗಿದ್ದರೆ ಕೆಲವ್ರಿಗೆ ಇಷ್ಟ ಆಗಲ್ಲ, ಅಂಥವರು ಫ್ರಿಜ್ನಲ್ಲಿ ಇಟ್ಕೊಂಡು ತಿನ್ಬೋದು. ಅಥವಾ ಸಾಫ್ಟಾಗಿ ಬೇಕು ಅನ್ನೋರು ಕಡಲೆ ಇಡಿ, ಏನೂ ಹಾಳಾಗಲ್ಲ. ಇದನ್ನು ಗಾಜು, ಪಿಂಗಾಣಿ, ಪ್ಲಾಸ್ಟಿಕ್ ಯಾವುದಾದ್ರೂ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಡಿ. ದಿನಾಲೂ ಬಳಸೋದಕ್ಕೆ ಒಂದು ಚಿಕ್ಕ ಬಾಕ್ಸ್ನಲ್ಲಿ ಹಾಕ್ಕೊಳ್ಳಿ. ಉಪ್ಪಿನಕಾಯಿಗೆ ನೀರು ತಾಕಿಸ್ತಾ ಇದ್ದರೆ 1 ವರ್ಷ ಅಲ್ಲ 2 ವರ್ಷ ಇಟ್ಟರೂ ಹಾಳಾಗಲ್ಲ. ಆದಷ್ಟು ಉಪ್ಪಿನಕಾಯಿನ ಸ್ಟವ್ ಪಕ್ಕದಲ್ಲೆಲ್ಲ ಇಡೋಕ್ಕೆ ಹೋಗಬೇಡಿ, ಬಿಸಿ ತಾಕಿದ್ರೂ ಉಪ್ಪಿನಕಾಯಿ ಹಾಳಾಗುತ್ತೆ. ನೋಡಿ, ನಾನೀಗ ಉಪ್ಪಿನಕಾಯಿ ಹಾಕಿಟ್ಟು 15 ದಿನ ಆಗಿದೆ, ಚೆನ್ನಾಗಿ ಮಾಗಿದೆ. ರುಚಿ ಸಹ ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ, ಈ ಉಪ್ಪಿನಕಾಯಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದ್ರ ಮೂಲಕ ನನಗೆ ಎನ್ಕರೇಜ್ ಮಾಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಮಾಡಿ ನಂಗೆ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು.